ರಿಯಲ್ ಎಸ್ಟೇಟ್ ಉದ್ಯಮಿ ಆತ್ಮಹತ್ಯೆ ಕೇಸಿಗೆ ಸಂಬಂಧಪಟ್ಟಂತೆ ಇದೀಗ ಉದ್ಯಮಿ ರಾಯ್ ಮರಣೋತ್ತರ ಪರೀಕ್ಷೆಯನ್ನು ಅಂತ್ಯಗೊಳಿಸಲಾಗಿದೆ. ನಾಳೆ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡೋದಕ್ಕಾಗಿ ಮುಂದಾಗ್ತಾ ಇದ್ದಾರೆ. ಇನ್ನು ಮೃತದೇಹ ಹಸ್ತಾಂತರಿಸಲು ಮುಂದಾಗಿದ್ದಾರೆ ಪೊಲೀಸರು. ಆದರೆ ನಾಳೆ ಮೃತದೇಹ ಪಡೆಯುವಾಗ ಮಾಹಿತಿಯನ್ನು ಪಡೆದುಕೊಂಡು ತದನಂತರ ಮೃತದೇಹವನ್ನು ಅವರ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮಿ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಉದ್ಯಮಿ ರಾಯ್ ಅವರ ಮರಣೋತ್ತರ ಪರೀಕ್ಷೆ ಅಂತ್ಯ ಆಗಿದೆ. ನಾಳೆ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಮಾಡುವುದಕ್ಕೆ ಸಿದ್ಧರಿದ್ದಾರೆ. ಮೃತದೇಹವನ್ನು ಹಸ್ತಾಂತರಿಸಲು ಮುಂದಾಗಿದ್ದಾರೆ ಪೊಲೀಸರು. ಆದರೆ ನಾಳೆ ಮೃತದೇಹ ಪಡೆಯುವಾಗ ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ಬೇಕಾಗತ್ತೆ. ಅದು ಪಡೆದ ನಂತರ ನಾಳೆ ಮೃತದೇಹವನ್ನ ಕುಟುಂಬಸ್ಥರಿಗೆ ಕೊಡ್ತಾರೆ. ನಾಳೆಯೇ ಅಂತ್ಯ ಸಂಸ್ಕಾರ ನಡೆಯುತ್ತೆ. ನಾಳೆ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಮಾಡ್ತಾರೆ ಪೊಲೀಸರು. ನಾಳೆಯೇ ಅಂತ್ಯಕ್ರಿಯೆ ನಡೆಯುತ್ತೆ. ಇನ್ನು ಕಾಸಾ ಗ್ರ್ಯಾಂಡ್ನಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ರಾಯ್ ಇಚ್ಛೆಯಂತೆಯೇ ಕಾಸಾ ಗ್ರ್ಯಾಂಡ್ನಲ್ಲಿ ಅಂತ್ಯಕ್ರಿಯೆ ಮಾಡೋದಕ್ಕೆ ಅವರ ಕುಟುಂಬಸ್ಥರು ಮುಂದಾಗಿದ್ದಾರೆ. ಇನ್ನು ಮೃತದೇಹವನ್ನು ಪಡೆದರೆ ಜನರ ನಿಯಂತ್ರಿಸೋದಕ್ಕೆ ಅಸಾಧ್ಯ ಆಗುತ್ತೆ. ಹೀಗಾಗಿ ನಾಳೆ ಮೃತದೇಹವನ್ನು ಪಡೆಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಮೃತದೇಹವನ್ನು ಹಸ್ತಾಂತರ ಮಾಡ್ತಾರೆ ಪೊಲೀಸರು. ತದನಂತರ ಜನರನ್ನ ನಿಯಂತ್ರಿಸೋದು ಅಸಾಧ್ಯ ಆಗುತ್ತೆ ಅಂತ ಹೇಳಿ ತದನಂತರ ಅಂತ್ಯಕ್ರಿಯೆಯನ್ನು ಮಾಡೋದಕ್ಕೆ ಎಲ್ಲಿ ಕಾಸಾ ಗ್ರ್ಯಾಂಡ್ನಲ್ಲಿ ಅಂತ್ಯಕ್ರಿಯೆ ಮಾಡೋದಕ್ಕೆ ಈಗ ಕುಟುಂಬಸ್ಥರು ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಹಾಗಿದ್ರೆ ರಾಯ್ ಡೈರಿ ಬೇರೆ ಬರ್ತಿದ್ರು. ಹಾಗಿದ್ರೆ ಆ ಡೈರಿ ರಹಸ್ಯ ಏನು ಅಂತ ನಾವು ನೋಡೋದಾದ್ರೆ, ದಕ್ಷಿಣ ಭಾರತದ ಖ್ಯಾತ ನಟಿಯೊಂದಿಗೆ ರಾಯ್ ಸಂಬಂಧ ಇತ್ತ ಆ ಡೈರಿ ಒಳಗಡೆ ಅನ್ನೋದು. ಯಾಕಂದರೆ ಆ ಡೈರಿ ರಾಯ್ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಡೈರಿ ಇತ್ತು. ಸೊ ಅದರಲ್ಲಿ ಇರಬಹುದ ರಹಸ್ಯ ಏನಿರಬಹುದು ಅಂತ. ಬೆಂಗಳೂರು ಕೋಲಾರ ಶಾಸಕರೊಂದಿಗೆ ಏನಾದರೂ ನಂಟಿತ್ತ ಇವರಿಗೆ? ದಕ್ಷಿಣ ಭಾರತದ ಖ್ಯಾತ ನಟಿಯೊಂದಿಗೆ ರಾಯ್ ಅವರೇನಾದರೂ ಸಂಬಂಧವನ್ನು ಹೊಂದಿದ್ರಾ? ಉದ್ಯಮಿ CJ ರಾಯ್ ಡೈರಿಯಲ್ಲಿ ಏನಿದೆ ಹಾಗಿದ್ರೆ? ಆ ಡೈರಿ ಪಡ್ಕೊಂಡ ನಂತರವೇ ಗೊತ್ತಾಗುತ್ತೆ. ಬೆಂಗಳೂರು ಕೋಲಾರ ಶಾಸಕರೊಂದಿಗೆ ನಂಟಿದ್ಯಾ ಅಥವಾ ಖ್ಯಾತ ನಟಿಯೊಂದಿಗೆ ಸಂಬಂಧವಿದ್ಯಾ ಅನ್ನೋದು ಡೈರಿಯನ್ನು ಪಡೆದುಕೊಂಡ ನಂತರವೇ ಗೊತ್ತಾಗುತ್ತೆ. ಯಾವ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಆದರೆ ಯಾವ ಕಾರಣಕ್ಕೆ ಇವರು ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನೋದು ತನಿಖೆಯ ನಂತರವೇ ಗೊತ್ತಾಗಲಿದೆ. ಆದರೆ ಸದ್ಯಕ್ಕೆ ಮೃತದೇಹವನ್ನು ಪಡೆದು ನಾಳೆ ಬೆಳಗ್ಗೆ 10 ಗಂಟೆಗೆ ಮೃತದೇಹವನ್ನು ಹಸ್ತಾಂತರ ಮಾಡ್ತಾರೆ ಪೊಲೀಸರು. ತದನಂತರ ಅಂತ್ಯ ಸಂಸ್ಕ್ರಿಯೆಗೆ ಅವರ ಕುಟುಂಬಸ್ಥರು ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಈಗ ಆಲ್ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಅವರ ಕುಟುಂಬ ಆಕ್ರಂದನ ಕೂಡ ಮುಗಿಲು ಮುಡ್ತಾ ಇದೆ ದುಃಖ. ಇನ್ನು ರಿಯಲ್ ಎಸ್ಟೇಟ್ ಉದ್ಯಮಿ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಅಶೋಕನಗರ ಠಾಣಾ ಪೊಲೀಸರಿಂದ ತನಿಖೆ ನಡೀತಾ ಇದೆ. ಯಾವ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನೋ ಸಲುವಾಗಿ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಸದ್ಯ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೃತದೇಹ ಇದೆ. ಬೌರಿಂಗ್ ಆಸ್ಪತ್ರೆಗೆ ಆಗಮಿಸಿದ್ದಾರೆ ಪೊಲೀಸರ ತಂಡ. ರಾಯ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಬೋರಿಂಗ್ ಆಸ್ಪತ್ರೆಗೆ ಆಗಮಿಸಿದ್ದಾರೆ ಪೊಲೀಸರ ತಂಡ. ರಿಯಲ್ ಎಸ್ಟೇಟ್ ಉದ್ಯಮಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಕೇಸ್ ಈಗ ಬೋರಿಂಗ್ ಆಸ್ಪತ್ರೆಯಲ್ಲೇ ಆಗಮಿಸಿ ಪೊಲೀಸರು ತಂಡ ಒಂದಷ್ಟು ತನಿಖೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದೆ. ಅಶೋಕನಗರ ಠಾಣಾ ಪೊಲೀಸರು ಈಗ ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ನಿಜಕ್ಕೂ ಇದೊಂದು ದುರಂತ. ಯಾಕೆ ಅಂತಂದರೆ ಒಬ್ಬ ಖ್ಯಾತ ಉದ್ಯಮಿ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಆತ್ಮಹತ್ಯೆ ಸುತ್ತ ಹಲವಾರು ಅನುಮಾನಗಳು ಮೂಡ್ತಾ ಇದೆ. ಸೊ ಹಾಗಾಗಿ ಈಗ ಬೌರಿಂಗ್ ಆಸ್ಪತ್ರೆಯಲ್ಲಿ ರಾಯ್ ಅವರ ಮೃತದೇಹ ಇದೆ. ಹಾಗಾಗಿ ಬೌರಿಂಗ್ ಆಸ್ಪತ್ರೆಗೇನೆ ಅಶೋಕನಗರ ಠಾಣಾ ಪೊಲೀಸರು ತನಿಖೆ ಮಾಡೋದಕ್ಕೆ ಅಂತ ಅಲ್ಲಿಗೇನೆ ಬಂದಿದ್ದಾರೆ. ಆಸ್ಪತ್ರೆ ಬಳಿ ಸುತ್ತಮುತ್ತ ಒಂದಷ್ಟು ತನಿಖೆಯನ್ನು ನಡೆಸಿ ಆಸ್ಪತ್ರೆಯಲ್ಲಿ ಅವ್ರದ್ದು ಪೋಸ್ಟ್ ಮಾರ್ಟಮ್ ಆದಮೇಲೆ ಬರುವಂತಹ ರಿಪೋರ್ಟನ್ನು ತನಿಖೆ ಮಾಡಿ ತದನಂತರ ಯಾವ ಕಾರಣಕ್ಕೆ ಆಗಿದೆ ಅನ್ನೋದು ತಿಳಿದು ಬರುತ್ತೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಮೃತದೇಹವನ್ನು ಹಸ್ತಾಂತರಿಸಲಾಗುತ್ತೆ. ರಾಯ್ ಅವರ ಮೃತದೇಹವನ್ನು ಅವರ ಕುಟುಂಬದವರಿಗೆ.
ಸದ್ಯ ಈಗ ಬೋರಿಂಗ್ ಆಸ್ಪತ್ರೆಯಲ್ಲಿರುವಂತಹ ಮೃತದೇಹವನ್ನು ಇರಿಸಲಾಗಿದೆ ಅಲ್ಲಿ. ಹಾಗಾಗಿ ಏನು ಅಶೋಕನಗರ ಠಾಣಾ ಪೊಲೀಸ್ ಇದ್ದಾರೆ, ಇವರು ತನಿಖೆಯನ್ನು ಈಗ ಆಲ್ರೆಡಿ ಆರಂಭಿಸಿದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮಿ ಆತ್ಮಹತ್ಯೆ ಮಾಡ್ಕೊಂಡಿರೋದೇ ಒಂಥರ ರೋಚಕ ಅನಿಸ್ತಾ ಇದೆ. ಯಾಕಂದರೆ ಹಲವಾರು ಕಾರಣಗಳಿರಬಹುದು, ಹಲವಾರು ಅನುಮಾನಗಳು ಕೂಡ ಮೂಡಿ ಬರ್ತಾ ಇದೆ. ಡೈರಿಯಲ್ಲಿ ಏನಿರ್ಬೋದು ಆ ರಹಸ್ಯ ಅನ್ನೋದು ಕೂಡ ಮೂಡಿ ಬರ್ತಾ ಇದೆ. ಎಲ್ಲವೂ ಕೂಡ ಪೊಲೀಸ್ ತನಿಖೆಯ ನಂತರವೇ ಗೊತ್ತಾಗಲಿದೆ ಯಾವ ಕಾರಣಕ್ಕೆ ಆತ್ಮಹತ್ಯೆಯನ್ನು ಮಾಡಿಕೊಳ್ಳಲಾಗಿದೆ ಅನ್ನೋದು. ಇನ್ನು ರಾಯ್ ಸಹೋದರ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಕೋರಮಂಗಲದ ರಾಯ್ ಸಹೋದರನ ಮನೆ ಬಳಿ ಭದ್ರತೆಯನ್ನು ಹೆಚ್ಚಿಸಲಾಗ್ತಾ ಇದೆ. ಹೌದು, ರಾಯ್ ಸಹೋದರ ಅವರ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಈಗಾಗಲೇ ಕೆಲ ಉದ್ಯಮಿಗಳು ಸಿಜೆ ಬಾಬು ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಇಲ್ಲಿಂದಲೇ ಬನ್ನೇರುಘಟ್ಟ ರೆಸಾರ್ಟ್ಗೆ ಮೃತದೇಹವನ್ನು ಶಿಫ್ಟ್ ಮಾಡುವಂತಹ ಸಾಧ್ಯತೆಗಳು ಇದೆ. ಇನ್ನು ಅಲ್ಲಿ ಮೃತದೇಹದ ಅಂತ್ಯ ಸಂಸ್ಕಾರಕ್ಕೆ ಕುಟುಂಬಸ್ಥರು ಕೂಡ ತೀರ್ಮಾನವನ್ನು ಮಾಡಿದ್ದಾರೆ. ಅಲ್ಲೇ ಒಪ್ಕೊಂಡಿದ್ದಾರೆ ಅವರ ಕುಟುಂಬಸ್ಥರು ಕೂಡ. ಕೋರಮಂಗಲದ ಮನೆ ಬಳಿ ಬ್ಯಾರಿಕೇಡ್ ಅನ್ನು ಹಾಕಿದ್ದಾರೆ ಪೊಲೀಸರು. ನಿಜಕ್ಕೂ ಆತ್ಮಹತ್ಯೆ ಮಾಡಿಕೊಂಡು ಒಬ್ಬ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ ರಾಯ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿರೋದು ನಿಜಕ್ಕೂ ದುರಂತ. ಯಾಕಂತಂದರೆ ಯಾವ ಕಾರಣಕ್ಕೆ ಇವರು ಈ ರೀತಿ ಮಾಡಿಕೊಂಡ್ರು ಏನು ಗೊತ್ತಿಲ್ಲ. ಎಷ್ಟೋ ದುಡ್ಡಿದೆ, ಹಣ ಇದೆ, ಒಳ್ಳೆ ಫ್ಯಾಮಿಲಿ ಇದೆ. ಇಷ್ಟೆಲ್ಲ ಇರುವಾಗ ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು ಏನಾಗಿರಬಹುದು ಅನ್ನೋದೇ ಎಲ್ಲರಲ್ಲೂ ಕೂಡ ಮೂಡ್ತಾ ಇರುವಂತಹ ಆಶ್ಚರ್ಯ ಸೂಚಕ. ಸೊ ಹಾಗಾಗಿ ಪ್ರಶ್ನೆನೂ ಹೌದು, ಆಶ್ಚರ್ಯನೂ ಕೂಡ ಆಗ್ತಾ ಇದೆ. ಉಬ್ಬೇರಿಸಿ ಕೇಳಬೇಕಾಗಿದೆ. ಆ ರೇಂಜಿಗೆ ಶಾಕ್ ಆಗ್ತಾ ಇದೆ ಎಲ್ರಿಗೂ. ಈಗ ಸದ್ಯಕ್ಕೆ ರಾಯ್ ಸಹೋದರನ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಕೋರಮಂಗಲದ ರಾಯ್ ಅವರ ಸಹೋದರ ಮನೆ ಇರೋದು, ಆ ಕೋರಮಂಗಲದಲ್ಲಿ ಎಲ್ಲ ರೀತಿಯ ಭದ್ರತೆಯನ್ನು ಹೆಚ್ಚಿಸಿ ಏನು ಅಂತಿಮ ದರ್ಶನವನ್ನು ಮಾಡೋದಕ್ಕೆ ಅಲ್ಲಿ ಸಕಲ ಸಿದ್ಧತೆಗಳನ್ನು ನಡೆಸ್ಕೊಳ್ತಾ ಇದ್ದಾರೆ. ಜೊತೆಗೆ ಪೊಲೀಸಲ್ಲಿ ಬ್ಯಾರಿಗೇಟನ್ನು ಕೂಡ ಹಾಕಿದ್ದಾರೆ. ಅಲ್ಲಿ ಭದ್ರತೆಯನ್ನು ಹೆಚ್ಚಿಸೋದಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಕೆಲ ಉದ್ಯಮಿಗಳು ಸಿಜೆ ಬಾಬು ಅವ್ರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಇನ್ನು ಏನು ಇಲ್ಲಿಂದಲೇ ಬನ್ನೇರುಘಟ್ಟ ರೆಸಾರ್ಟ್ಗೆ ಮೃತದೇಹವನ್ನು ಶಿಫ್ಟ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ಇದೆ. ಅಲ್ಲಿ ಮೃತದೇಹದ ಅಂತ್ಯ ಸಂಸ್ಕಾರಕ್ಕೆ ಕುಟುಂಬಸ್ಥರು ಕೂಡ ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ಕೋರಮಂಗಲದ ಮನೆ ಬಳಿ ಬ್ಯಾರಿಕೇಡ್ ಹಾಕಿದ್ದಾರೆ ಪೊಲೀಸರು. ಈಗಾಗಲೇ ಎಲ್ಲ ಸಕಲ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆದರೆ ಯಾವ ಕಾರಣಕ್ಕೆ ಇವರು ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನೋದೇ ಈಗ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರೋದು. ಕಾದು ನೋಡಬೇಕು. ಪೊಲೀಸ್ ಏನು ಅಶೋಕನಗರ ಠಾಣಾ ಪೊಲೀಸರು ಈಗ ಆಲ್ರೆಡಿ ತನಿಖೆಯನ್ನು ಶುರು ಮಾಡಿದ್ದಾರೆ. ತನಿಖೆ ನಂತರವೇ ಗೊತ್ತಾಗಲಿದೆ ಯಾವ ರೀತಿಯಾಗಿ ಇವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಮುಂದಾದರು ಅಂತ. ಇಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ. ಅಂದರೆ ಯಾವ ಕಾರಣಕ್ಕೆ ಮಾಡಿಕೊಂಡ್ರು ಅನ್ನೋದು ಗೊತ್ತಾಗಿಲ್ಲ, ಯಾವ ರೀತಿ ಮಾಡಿಕೊಂಡ್ರು ಅನ್ನೋದು ಗೊತ್ತಾಗುತ್ತೆ. ಆದರೆ ಯಾವ ಕಾರಣಕ್ಕೆ ಮಾಡ್ಕೊಂಡಿದ್ದಾರೆ, ಇಷ್ಟು ದೊಡ್ಡ ಉದ್ಯಮಿಗೆ ಏನು ಕಮ್ಮಿ ಆಗಿತ್ತು ಅನ್ನೋ ಹಲವಾರು ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಜೊತೆಗೆ ಇವರು ಬರೆದಿಟ್ಟಿರುವಂತಹ ಡೈರಿ, ಆ ಡೈರಿಯಲ್ಲಿ ಏನಾದರೂ ರಹಸ್ಯ ಅಡಗಿದೆಯಾ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿ ಬೆಳಕಿಗೆ ಬರ್ತಾ ಇರೋದು.